ನಮ್ಮ ಕೇಡಿಯಲ್ಲಿ ವಿಶೇಷತೆ ಬಹಳಷ್ಟಿದೆ. ಅದರಲ್ಲಿ ಒಂದು ಮಚ್ಚು ಹಿಡಿದಿರೋರಿಗೆಲ್ಲ ಮಚ್ಚು ಹಿಡಿಸಿದ್ದಾರೆ ನಮ್ಮ ಪ್ರೇಮ್ ಸರ್. ಹಾಗಾಗಿ ನಾವು ಇಷ್ಟು ವರ್ಷಗಳಿಂದ ಒಬ್ಬ ನಟನನ್ನ ಒಂದು ರೀತಿಯಾಗಿ ಪ್ರೀತಿಸಿ ಪೂಜಿಸಿ ಅವರ ಪ್ರತಿ ಪಾತ್ರವನ್ನ ಕೊಂಡಾಡ್ಕೊಳ್ತಾ ಇದ್ವಿ. ತ್ಯಾಗಮಯಿ ತ್ಯಾಗಮಯಿ ಅಂತ ಹೇಳಿ ನನಗಿನ್ನ ನೋಡಿದಾಗ ಇಷ್ಟು ವರ್ಷದ ರಿವೆಂಜ್ ಈಗ ತೀರಿಸ್ಕೋತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಮಚ್ಚು ಹಿಡ್ಕೊಂಡು. ಹಾಗಾಗಿ ಇದೀಗ ವೇದಿಕೆ ಅಂತ ಕರಿತಾ ಇದ್ದೀವಿ ಕೇಡಿ ಲೋಕದ ಧರ್ಮ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಆಕ್ಟರ್, ಡೈರೆಕ್ಟರ್, ಆಥರ್, ಮೋಟಿವೇಶನಲ್ ಸ್ಪೀಚರ್, ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಎವರ್ ಗ್ರೀನ್, ಹಾಗಾಗಿ ಗ್ರೀನ್ ಹಾಕೊಂಡೇ ಬಂದಿದ್ದಾರೆ ರಮೇಶ್ ಸರ್ ಇವತ್ತು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಹ್ಯಾಂಡ್ಸಮ್, ಯಾವತ್ತಿದ್ರು ಇನ್ ಮುಂದೆಯೂ ಎಂದೆಂದಿಗೂ ನಮ್ಮ ಪ್ರೀತಿಯ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಧರ್ಮ ಆಗಿ 30ನೇ ತಾರೀಕು ನೋಡೋದಕ್ಕೆ ನಾವು ಕೂಡ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. KVN ಅಂದ್ರೆ ಕೆ ವೆಂಕಟನಾರಾಯಣ ಶಾರ್ಟ್ ಫಾರ್ಮ್ ಅಲ್ವಾ. KD ಯಾವುದ್ರ ಶಾರ್ಟ್ ಫಾರ್ಮು ಅಂತ ChatGPT ಕೇಳಿದೆ. ಅದು ಹೇಳ್ತು KD ಅಂದ್ರೆ ಬ್ರಿಟಿಷ್ ಕಾಲದಿಂದಾಗಿ ಅಂತೆ. ಪೊಲೀಸ್ ಭಾಷೆಯಲ್ಲಿ KD ಅಂದ್ರೆ ನೋನ್ ಡಕಾಯಟ್, ನೋನ್ ಡಿಫಾಲ್ಟರ್. ಅಂದ್ರೆ ರೆಗ್ಯುಲರ್ ಆಗಿ ಸಣ್ಣ ಪುಟ್ಟ ಕಳ್ತನ ಮಾಡ್ತಾರಲ್ಲ, ಪಿಕ್ ಪಾಕೆಟ್ ಮಾಡೋದು, ಕದಿಯೋದು, ಇವ್ರದ್ದು ಒಂದು ಲಿಸ್ಟ್ ಇರುತ್ತಂತ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದನ್ನ KD ಲಿಸ್ಟ್ ಅಂತ ಕರೀತಾರಂತೆ. ಅಲ್ಲಿ ಶುರು ಆಯ್ತಂತೆ. ಬಟ್ ಕ್ರಮೇಣ ಏನಾಯ್ತು ಅಂದ್ರೆ ಒಳ್ಳೆ ವಿಷಯಗಳಿಗೆಲ್ಲ ಕೂಡ KD ಶುರು ಮಾಡ್ಬಿಟ್ರು. ಅಂದ್ರೆ ಒಬ್ಬ ಸಕ್ಕಗಿರೋ ರೀಲ್ ಮಾಡಿದ್ರು KD ಅಮ್ಮ ಅಂತ ಶುರು ಮಾಡ್ಬಿಟ್ರು. ಆ ತರ ನೋಡಿದ್ರೆ ಈ ಫಸ್ಟ್ ರೋಲ್ ಇರೋ ಎಲ್ಲರೂ KDಗಳೇ. ಅಲ್ಲಿದ್ದಾರೆ ನೋಡಿ ಅರ್ಜುನ್ ಜನ ಸಾರ್, ಈ ಝೊಮ್ಯಾಟೊ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡುತ್ತಲ್ಲ, ಅದಕ್ಕಿಂತ ಫಾಸ್ಟ್ ಆಗಿ ಸೂಪರ್ ಟ್ಯೂನ್ಸ್ ಕೊಡೋ KD ಅವರು. ಅವ್ರ ಪಕ್ಕ ಇದ್ದಾರೆ ನೋಡಿ ಮಿಸ್ಟರ್ ಪ್ರೇಮ್. ಎಂತ KD ಅಂದ್ರೆ ಸರ್, ಚಿತ್ರದ ಕ್ಲೈಮ್ಯಾಕ್ಸ್ ಇನ್ನೇನು ಹೀರೋ ವಿಲ್ಲನ್ ಹೊಡಿಬೇಕು, ಆವಾಗ ಒಂದು ಫೋನ್ ಬರುತ್ತೆ, ಅಮ್ಮ ಕಾಲಿಂಗ್, ಇರಪ್ಪ ಒಂದು ನಿಮಿಷ ಅಮ್ಮ, ಅದು ಹಾಲಮ್ಮ ತರ್ತೀನಮ್ಮ. ಆ ಲೆವೆಲ್ಗೆ ಮದರ್ ಸೆಂಟಿಮೆಂಟು, ಫ್ಯಾಮಿಲಿ ಸೆಂಟಿಮೆಂಟ್ ಹಿಂಡೋ KD ಅವರು. ಅದೇನು ಅಂತ ಚಿತ್ರ ರಿಲೀಸ್ ಆದಾಗ ನೋಡ್ತೀರಾ ನೀವು. ಮಿಸ್ಟರ್ ವಿಲಿಯಂ ಡೇವಿಡ್ ಅವರು KD ಅಲ್ಲ, KB, ಕಣ್ಣಿಗೆ ಬಿರಿಯಾನಿ, ವಿಶುವಲ್ ಬಿರಿಯಾನಿ ಸರ್. ಈ ಫಿಲ್ಮ್ ನೋಡಿ, ಫ್ರೇಮ್ ಬಿರಿಯಾನಿ, ವಿಶುವಲ್ ಬಿರಿಯಾನಿ. ದಟ್ ಇಸ್ ಡೇವಿಡ್. ವಿ ಹ್ಯಾವ್ ಸುಪ್ರೀತ್, ಅವ್ರ ಬಗ್ಗೆ ನಾನು ಹೇಳಿದೀನಿ. ಕೂಲ್ ಡೂಡ್ KD ಅಲ್ಲಿದ್ದಾರೆ. ಧ್ರುವ ಸರ್ಜಾ ಆಕ್ಷನ್ ಅಲ್ಲಿ KDನ ಎಲ್ಲದಕ್ಕಿಂತ ಸರ್ ಆ ಹುಡುಗ ಈ ಸಿಲಿಂಡರ್ ಸಮಸ್ಯೆ ಇರೋ ಕಾಲದಲ್ಲಿ ಆಕ್ಸಿಜನ್ ಸಿಲಿಂಡರ್ನೇ ನುಂಗಿರೋರ್ ತರ 3 ನಿಮಿಷ ಡೈಲಾಗ್ ಉಸಿರಾಡದೆ ಆಗ್ತಾ ಹುಡುಗ. ಮಾಸ್ ಡೈಲಾಗ್ಲು. ಅಂಡ್ ಈ ಫಿಲಮ್ ಅಲ್ಲಿ ಧ್ರುವ ಸರ್ ಗೆಟಪ್ ನೋಡಿದಿರಲ್ಲ ಸರ್, ಯಾವಾಗ ಒಂದು ಶಾಬಿ ಶರ್ಟ್, ಒಂದು ಶಾಬಿ ಪ್ಯಾಂಟು, ಹವಾಯಿ ಚಪ್ಪಲಿ, ಇಡೀ ದಿನ ಬೆಳಗ್ಗೆ ನನ್ನಿಂದ ಗುಡ್ ಮಾರ್ನಿಂಗ್ ಸರ್, ಅಲ್ಲಿ ಮಾತ್ರ ಧ್ರುವ ಸರ್ಜಾ ಕಾಣೋರು. ಥ್ರೂ ಔಟ್ ಆ ಕ್ಯಾರೆಕ್ಟರ್ಲೇ ಇದ್ದಂತ ಆಕ್ಟರ್ ಅಂದ್ರೆ ಧ್ರುವ. ಅಬ್ಸಲ್ಯೂಟ್ KD ಇನ್ ಆಕ್ಟಿಂಗ್. ಗುಡ್ ಲಕ್ ಧ್ರುವ. ಆ ಡೈವಿಲ್ ಜೊತೆ ಡ್ಯಾನ್ಸ್ ಡುವೆಟ್ ಆಡುವಂತ ರೇಷ್ಮಾ ಅವರಿದ್ದಾರೆ. ಟು ಆಲ್ ಆಫ್ ಯು, ಮೋಹನ್ ಡ್ಯಾನ್ಸ್ ಮಾಸ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಕೈಂಡ್ ವರ್ಡ್ಸ್. ಇವತ್ತು ಅಪ್ಪಂದು ಬರ್ತೀನಿ ಬಹಳ ಖುಷಿ ಆಯ್ತು. ಈ ಗೌರಿ ಜೊತೆ ಎಷ್ಟೊಂದು ಫಿಲ್ಮ್ಸ್ ಮಾಡಿದ್ದೀನಿ ನಾನು. ಈ ತರ ಎಲ್ಲ KDಗಳು, ದತ್ತನ ಸರ್ ಎಲ್ಲರೂ ಸೇರಿ ಮಾಡಿರುವಂತ ಚಿತ್ರ ಈ KD. ನೀವು ನೋಡಿದ್ರಲ್ಲ ವೈಲೆನ್ಸ್ ಇದು ಅಲ್ಲ. ಚಿತ್ರದಲ್ಲಿ ಅವರು ಧ್ರುವನ್ ಪಾತ್ರದ ಹೆಸರು ಕಾಳಿದಾಸ, ನನ್ನ ಪಾತ್ರದ ಹೆಸರು ಧರ್ಮ. ಕೆಲವು ಟೈಮ್ ಏನಾಗುತ್ತೆ, ಹೆಸರು ಮತ್ತೆ ಗುಣ ಇದರ ಗುಣಕ್ಕೆ ತಕ್ಕಂತ ಹೆಸರು ಇರ್ತಾರೆ ಅಪ್ಪ ಅಮ್ಮ. ಈ ಪ್ರಶಾಂತ, ಅವನು ಪ್ರಶಾಂತವಾಗಿರ್ತಾನೆ. ಕೆಲವೊಮ್ಮೆ ಉಲ್ಟಾ ಇದ್ಬಿಡುತ್ತೆ. ಒಂದು ಹುಡುಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಳೆ, ಬಸ್ ಈಗ ತಾನೆ ಹೋಯ್ತಮ್ಮ ಅಂತಾರೆ. ಲೈಫಲ್ಲಿ ಎಲ್ಲ ಮಿಸ್ ಆಗ್ತಿರುತ್ತೆ. ಅವಳ ಹೆಸರು ಭಾಗ್ಯಶ್ರೀ ಅಂತ ಇಟ್ಬಿಟ್ಟಿರ್ತಾರೆ. ಆ ಥರ ಅವ್ರ ಹೆಸರು ಕಾಳಿದಾಸ. ಅಲ್ಲ, ಕಾಳಿದಾಸ ಯಾರು ಸರ್? ಎಂಥ ಮಹಾಕಾವ್ಯಗಳನ್ನ ಕೊಟ್ಟವರು. ಕಾಳಿದಾಸ ಕೈಯಲ್ಲಿ ಇದ್ದಿದ್ದು ಲೇಖನಿ, ಇವ್ರ ಕೈಯಲ್ಲಿರೋದು ಮಚ್ಚು. ಅವರು ರಘುವಂಶ ಬರೆದ್ರೆ ಇವರು ರಕ್ತವಂಶ ಬರೀತಾರೆ. ಅವರು ಮೇಘದೂತ ಬರೆದ್ರೆ ಇವರು ಮರಣ ದೂತ ಆಗ್ತಾರೆ.
ಅವರು ಶಾಕುಂತಲ ಬರೆದ್ರೆ ಇವರು ಶಾಕ್ ಉಂದ್ರ ಅಂತಾರೆ ಫಿಲ್ಮ್ ಅಲ್ಲಿ ನೋಡಿ. ಇಂಟ್ರೋನಲ್ಲಿ ಶಾಕ್ ಉಂದಿ